ನೀನು ಯಾಕಮ್ಮ ಇಲ್ಲಿಗೆ ಬರೋದಕ್ಕೆ ಹೋದೆ ಹಾಂ? ಅದು ಯಾವುದೋ ಒಂದು ನಾವು ಹೊಂದ್ಕೊಂಡು ಕೆಲಸ ಯಾವ ವಿಘ್ನನೂ ಇಲ್ಲದೆ ಸುಸೂತ್ರವಾಗಿ ನಡೀತು. ಅದಕ್ಕೆ ಖುಷಿನಲ್ಲಿ ಡ್ರಿಂಕ್ ತೊಳ್ತಾ ಇದ್ವಿ, ಸಂಭ್ರಮನ ಆಚರಿಸ್ತಾ ಇದ್ವಿ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಒಂದು ಸಂಭ್ರಮನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಒಟ್ಟಲ್ಲಿ ಹೇಳಬೇಕು ಅಂತಂದರೆ ಇವತ್ತು ನಾವು ಅನುಭವಿಸ್ತಾ ಇರೋ ಸಂತೋಷನ ಹಿಂದೆ ಯಾವತ್ತೂ ಅನುಭವಿಸಿಲ್ಲ. ಅಮೃತ, ಹಾಗೆ ನಿನ್ನ ಒಂದು ಮಾತು ಕೇಳಬೇಕು. ನಾವಿಬ್ರು ತುಂಬ ಸಂತೋಷದಲ್ಲಿದ್ದೀವಿ. ನಿನ್ನನ್ನು ನೋಡ್ತಾ ಇದ್ರೆ ಯಾಕೋ ತುಂಬ ದುಃಖದಲ್ಲಿದ್ಯಾ ಅನ್ನಿಸ್ತಾ ಇದೆ. ಅಂಥದ್ದು ಏನು ಕಳ್ಕೊಂಡೆ? ಏನೋ ತುಂಬ ಅಮೂಲ್ಯವಾದದ್ದನ್ನೇ ಕಳ್ಕೊಂಡಿರ್ಬೇಕು. ಅದಕ್ಕೆ ಅವಳ ಮುಖ ಹಾಗೆ ಹರಳೆಣ್ಣೆ ಕುಡಿದವಳ ಥರ ಇದೆ. ಅಣ್ಣ, ಇದೇ ಖುಷಿಲಿ ಇನ್ನೊಂದು ರೌಂಡು. ಖಂಡಿತ. ಅತ್ತೆಮ್ಮ, ನಿಮ್ಮ ಮಗನಿಂದ ಇಷ್ಟು ದೌರ್ಜನ್ಯನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಹೇಮಾ. ಈ ರಾಕ್ಷಸತನ ಅವನು ಹೇಗೆ ಬಂತು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಹಾಗಂತ ನಾವು ಮುಚ್ಚಿಟ್ಕೊಂಡ್ರೆ ನಾನು ಮಾಡಿದ ದೌರ್ಜನ್ಯನ ಇವ್ರು ಸಹಿಸ್ಕೋತಾ ಇದ್ದಾರೆ ಅಂತ ನಿಮ್ಮ ಮೇಲೆ ನನ್ನ ಮೇಲೆ ಕೈ ಮಾಡ್ತಾನೆ ಇರ್ತಾರೆ ಅವರು. ಅದಕ್ಕೆ ಏನು ಮಾಡಬೇಕು ಅಂತಿದ್ಯಾ? ಅರ್ಜುನ್ಗೆ ಹೇಳೋಣ ಅಂತ ಇದ್ದೀನಿ. ಹೇಮಾ, ಅರ್ಜುನ್ಗೆ ಯಾವ ವಿಷಯನೂ ಹೇಳಬೇಡ. ಏನತ್ತೆಮ್ಮ ಹೀಗೆ ಹೇಳ್ತಾ ಇದ್ದೀರಾ? ಹೆಂಡ್ತಿಗೆ ಹೊಡೆಯೋದೇ ತಪ್ಪು, ಅಂಥದ್ರಲ್ಲಿ ತಾಯಿ ಮೇಲೆ ಕೈ ಮಾಡೋದು ಅಕ್ಷಮ್ಯ ಅಪರಾಧ. ನೀವು ಸಹಿಸ್ಕೊಂಡ್ರು ನನ್ನ ಕೈಲಿ ಇದನ್ನು ಸಹಿಸ್ಕೊಳಕ್ಕಾಗೋದಿಲ್ಲ. ಈ ವಿಷಯನ ಅರ್ಜುನ್ಗೆ ಹೇಳೇ ಹೇಳ್ತೀನಿ. ಹೇಮಾ, ನನ್ನ ಮಾತು ಕೇಳು. ಅರ್ಜುನ್ ಈಗ ತಾನೇ ಹೊರಗಡೆಯಿಂದ ಬಂದಿದ್ದಾನೆ. ಅವನ ಹತ್ರ ಈ ವಿಷಯ ಹೇಳಬೇಡ. ನೀನೇನಾದರೂ ವಿಷಯ ಹೇಳಿದ್ರೆ ಅವನು ಕೋಪ ಮಾಡಿಕೊಂಡು ವಿಷ್ಣು ಹತ್ರ ಹೋಗಿ ಅಮ್ಮನ್ನ ಅಜ್ಜಿನ ಯಾಕೆ ಕೊಡ್ದೆ ಅಂತ ಜಗಳ ಮಾಡ್ತಾನೆ. ಮಾತಿಗೆ ಮಾತು ಬೆಳೆಯುತ್ತೆ. ಆಮೇಲೆ ರಂಪ ರಾಮಾಯಣ ಆಗುತ್ತೆ. ಇದೆಲ್ಲ ಬೇಕಾ ಹೇಮಾ? ನೋಡಿ ಹೇಮಾ, ಈ ವಿಷಯನ ನಿನ್ನ ಮಗನ ಹತ್ರ ಹೇಳಿಬಿಡ ಅಂತ ನಾನು ಹೇಳ್ತಿಲ್ಲ. ಆದರೆ ಸಮಯ ಸಂದರ್ಭ ನೋಡ್ಕೊಂಡು ಹೇಳುವಂತಿದ್ದೀನಿ ಅಷ್ಟೇ. ಏನು ಅಜ್ಜಿ ಅಮ್ಮ ಇಬ್ಬರು ಸೇರಿ ನನ್ನ ಬಗ್ಗೆನೇ ಮಾತಾಡ್ತಿರೋ ಆಗಿದೆ? ಏನು ಸಮಾಚಾರ? ಏನೂ ಇಲ್ಲ ಅರ್ಜುನ್. ನೀನು ಟ್ರಿಪ್ಗೆ ಹೋಗಿದ್ದಲ್ಲ, ಎಲ್ಲೆಲ್ಲಿ ಹೋಗಿದ್ದೆ ಅಂತ ನಿಮ್ಮಮ್ಮ ಕೇಳಬೇಕು ಅಂತಿದ್ಲು ಅಷ್ಟೇ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ಹೋಗೋ ದಾರಿಲಿ ಒಂದು ಅದ್ಭುತ ದೇವಸ್ಥಾನ, ಅಲ್ಲಿ ಒಂದು ಶಿಲಾಬಾಲಿಕೆ ಇತ್ತು. ಅದೆಷ್ಟು ಸುಂದರವಾಗಿತ್ತು ಅಂದರೆ ಅದಕ್ಕೆ ನಿಜವಾಗ್ಲೂ ಜೀವ ಇತ್ತೇನೋ ಅನ್ನೋಷ್ಟು ಸುಂದರವಾಗಿತ್ತು. ವಾಹ್, ಅವಳು ನಿಂತಿದ್ದ ಆ ಭಂಗಿ, ಆ ಕೆತ್ತನೆಗಳು, ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು, ಹಾಗೆ ವರ್ಣಿಸೋದಕ್ಕೆ 1 ಬಾಯಿ ಸಾಲದು.
ಗೆಜ್ಜೆ ಹಾಕೋದಿಲ್ಲ, ಹಾಗೆ ಅಮ್ಮ ಆಗಲಿ ಅಜ್ಜಿ ಆಗಲಿ ಗೆಜ್ಜೆ ಹಾಕೋದಿಲ್ಲ. ಹೀಗಿದ್ಮೇಲೆ ನಮ್ಮ ಮನೆಯಲ್ಲಿ ಇಷ್ಟು ಸ್ಪಷ್ಟವಾಗಿ ಗೆಜ್ಜೆ ಶಬ್ದ ಬರೋದಕ್ಕೆ ಹೇಗೆ ಸಾಧ್ಯ? ಅಥವಾ ನಾನೇನಾದರೂ ಕನಸು ಕಂಡ? ಇದೇನಿದು? ಬರೀ ಗೆಜ್ಜೆ ಶಬ್ದ ಮಾತ್ರ ಬರ್ತಾ ಇದೆಯಲ್ಲ, ಇಲ್ಲಿ ಯಾರೂ ಇಲ್ಲ. ಇದೇನು ಮಾಯನ, ಮಾಟನ, ಮಂತ್ರನ? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ನನ್ನ ಜೀವನದಲ್ಲಿ ನಾನು ನಿದ್ರೆ ಕೆಡಿಸಿದವರು ಅಮೃತ ಅವ್ರು ಮಾತ್ರ. ಇವಳು ಯಾರು? ಅಲ್ಲ, ಇದೆಲ್ಲ ನಿಜಾನ ಅಥವಾ ನನ್ನ ಭ್ರಮೆನ ಅಂತಲೂ ಗೊತ್ತಾಗ್ತಾ ಇಲ್ವಲ್ಲ. ಯಾರೀ ಕನ್ಯೆ? ನಾಗಕನ್ಯೆ ಇರ್ಬೋದಾ? ಅಪ್ಸರ ಕನ್ಯೆ ಇರ್ಬೋದಾ? ಗಂಧರ್ವ ಕನ್ಯೆ ಇರ್ಬೋದಾ? ಏನೂ ಗೊತ್ತಾಗ್ತಾ ಇಲ್ವಲ್ಲ. ಅರ್ಜುನ್, ನಾನು ಯಾರು ಏನು ಅನ್ನೋದು ನಿನಗಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ನನ್ನ ಉದ್ದೇಶ ಮಾತ್ರ ಒಂದೇ. ನಾನು ಹೀಗೆ ನಿನ್ನನ್ನು ಕಾಡಿಸ್ತಾನೆ ಇರ್ತೀನಿ, ನೀನು ನನ್ನ ಮಾಯೆಯೊಳಗೆ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತೀಯ. ಅಮ್ಮ, ನೀನಾಗ್ಲಿ ಅಜ್ಜಿ ಆಗಲಿ ಕಾಲಿಗೆ ಗೆಜ್ಜೆ ಹಾಕೋದಿಲ್ಲ ಅಲ್ವಾ? ಹೌದು, ಹಾಕಲ್ಲ.
ಯಾಕೆ ಕೇಳ್ತಾ ಇದೆಯಾ? ಏನಿಲ್ಲ, ನಾನು ನಿನ್ನೆ ಗೆಜ್ಜೆ ಶಬ್ದ ಕೇಳಿಸ್ತಮ್ಮ. ಏನೋ ಹೇಳ್ತಾ ಇದೆಯಾ ನೀನು? ಈ ಮನೆ ಕಟ್ಟಿ ಸುಮಾರು ವರ್ಷ ಆಯಿತು. ಇಷ್ಟು ದಿನ ಕೇಳದೆ ಇರೋ ಗೆಜ್ಜೆ ಶಬ್ದ ನಿನಗೆ ನಿನ್ನೆ ಕೇಳಿಸ್ಬಿಡ್ತಾ? ನಂಬೋಕೆ ಆಗ್ತಾ ಇಲ್ಲ. ಅಮ್ಮ, ನಿನ್ನೆ ರಾತ್ರಿ ನನಗೆ ಗೆಜ್ಜೆ ಶಬ್ದ ಕೇಳಿಸಿದ್ದು ನಿಜ, ಅದನ್ನು ಹುಡ್ಕೊಂಡು ನಾನು ಹೊರಗೆ ಹೋಗಿದ್ದು ನಿಜ. ಇದಕ್ಕಿಂತ ಮುಂಚೆ ನನಗೊಂದು ವಿಷಯ ಹೇಳಬೇಕು. ನೀನು ಹೇಳ್ತಾ ಇರೋದು ಶಿಲಾಬಾಲಿಕೆಗೆ ಜೀವ ಬಂದು ನಿನ್ನಿದ್ದೆನ ಕೆಡಿಸಿದ್ಲು ಅಂತನಾ? ಅಮ್ಮ, ನಾನು ಹಾಗೆ ಹೇಳ್ತಾ ಇಲ್ಲ. ಇಂಥದ್ರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೆ ನಡೆದಿರೋ ಘಟನೆಗಳನ್ನ ನೆನೆಸ್ಕೊಂಡ್ರೆ ಒಂಥರ ವಿಚಿತ್ರವಾಗಿ ಕೋಇನ್ಸಿಡೆನ್ಸ್ ಅನಿಸುತ್ತೆ. ಏನೋ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹೇಳ್ಕೊಂಡೆ. ನೋಡು, ಶಿಲಾಬಾಲಿಕೆಗೆ ಜೀವ ಬರೋದು, ಅದು ಮನುಷ್ಯನ ಹುಡ್ಕೊಂಡು ಬರೋದು, ಇದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಗಳ ಕಾಲಕ್ಕೆ ಮುಗ್ದು ಹೋಯ್ತು. ನಿಜ ಜೀವನದಲ್ಲಿ ಅದೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಕಣೋ. ನೀನು ಕಲ್ಪನೆ ಮಾಡ್ಕೊಂಡಿರೋದನ್ನ ನೋಡ್ತಾ ಇದ್ರೆ ನಂಗೆ ನಗುನೇ ತಡ್ಕೊಳಕ್ಕಾಗ್ತಾ ಇಲ್ಲಪ್ಪ. ಕಾಫಿ ಕುಡಿ. ಅರ್ಜುನ ದಾರಿ ತಪ್ಪಿಸೋದಕ್ಕೆ ಶಿಲಾಬಾಲಿಕೆ ಬಂದಿದ್ದಾಳೆ ಅಂತ ಹೇಳ್ತಿದ್ದಾನಲ್ಲ, ಏನಿದು ಹೊಸ ಒಂಥರ ಗೆಜ್ಜೆ ಶಬ್ದ ಬೇರೆ ಕೇಳಿಸ್ತಾ ಇದೆ ಅಂತ ಹೇಳ್ತಿದ್ದಾನೆ. ಇದ್ರ ಬಗ್ಗೆ ಗುರುಗಳನ್ನ ಕೇಳಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ. ಗುರುಗಳೇ ಪ್ರಣಾಮ. ದಮಯಂತಿ, ನನ್ನ ಕಾರಣವೇನು? ತಾವು ನನ್ನ ಗುರುಗಳು, ನಿಮ್ಮನ್ನೇ ನಂಬಿದ್ದೀನಿ, ಅದಕ್ಕೆ ನಿಮ್ಮ ಬಳಿ ಬಂದಿದ್ದೀನಿ ಗುರುಗಳೇ. ನಂಬಿ ಬಂದವರನ್ನ ಬರಿಗೈಲಿ ಕಳಿಸೋದಾಗ್ಲಿ ನಿರಾಶೆ ಮಾಡೋದಾಗ್ಲಿ ನಾಗಗುರುಗಳ ಪರಂಪರೆ ಅಲ್ಲ. ಏನು ನಿನ್ನ ಸಮಸ್ಯೆ? ಗುರುಗಳೇ, ಅರ್ಜುನ್ ಮೇಲೆ ನಾನೆಂಥ ಪ್ರೀತಿ ಇಟ್ಟಿದ್ದೀನಿ ಅಂತ ತಮಗೆ ಗೊತ್ತು. ಆದರೆ ಇತ್ತೀಚೆಗೆ ಅವನು ಹೊರಗಡೆ ಹೋದಾಗ ಅವನ ಕಾರು ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿತ್ತಂತೆ. ಹಾಗೆ ಒಂದು ದೇವಸ್ಥಾನದ ಹತ್ತಿರ ಅವನ ಕಣ್ಣಿಗೆ ಒಬ್ಬಳು ಶಿಲಾಬಾಲಿಕೆ ಕಾಣಿಸ್ಕೊಂಡ್ಲಂತೆ. ಇತ್ತೀಚೆಗೆ ರಾತ್ರಿ ಸಮಯದಲ್ಲಿ ಅವನಿಗೆ ಗೆಜ್ಜೆ ಶಬ್ದ ಕೇಳಿಸುತ್ತಂತೆ. ಇದೆಲ್ಲ ಏನು ಗುರುಗಳೇ? ಅರ್ಜುನನಿಗೆ ಅಪ್ಸರೆ ದೋಷ ಇದೆ ದಮಯಂತಿ. ಅಪ್ಸರ ದೋಷನ? ಹಾಗಂದ್ರೆ ಏನು ಗುರುಗಳೇ? ಅಪ್ಸರೆಯ ಮನಸ್ಸು ಹಾಗೂ ಅವಳ ದೃಷ್ಟಿ ಅರ್ಜುನ್ ಮೇಲೆ ಬಿದ್ದಿದೆ. ಯಾಕೆ ಗುರುಗಳೇ? ಅರ್ಜುನನ ಬಳಿ ಒಂದು ಅಮೂಲ್ಯವಾದ ವಸ್ತು ಇದೆ. ಅದನ್ನ ಪಡ್ಕೊಳ್ಳೋದೇ ಅವಳ ಗುರಿ. ಹೀಗಾಗಿ ಅವಳು ಅರ್ಜುನ್ನ ಸೆಳೀತಾ ಇದ್ದಾಳೆ. ಅವಳ ಸೆಳೆತ ತುಂಬಾ ಶಕ್ತಿಯುತವಾಗಿದೆ. ಆ ಸೆಳೆತದ ವ್ಯಾಮೋಹಕ್ಕೆ ಬಿದ್ದು ಅವನು ನಿಮ್ಮಿಂದ ದೂರ ಆದರೂ ಆಗಬಹುದು. ಇನ್ನೂ 1 ತಿಂಗಳ ಕಾಲ ಅರ್ಜುನನ್ನ ಜೋಪಾನ ಮಾಡಿ ನೋಡ್ಕೋಬೇಕು ದಮಯಂತಿ. ತುಸು ಎಚ್ಚರ ತಪ್ಪಿದರೂ ಘನಘೋರ ಕೃತ್ಯ ನಡೆದು ಹೋಗುತ್ತದೆ. ಗುರುಗಳೇ, ತಾವು ಆಡೋ ಮಾತು ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅರ್ಜುನ್ ಹತ್ರ ಇರೋ ಅಮೂಲ್ಯವಾದ ವಸ್ತುನ ಕೊಡಕ್ಕೆ ಹೇಳ್ಬಿಡ್ತೀನಿ. ನೀವು ಮಾತ್ರ ನನ್ನ ಅರ್ಜುನ ಏನು ಆಗ್ದಲೇ ಇರೋ ರೀತಿ ಈ ಅಪಾಯದಿಂದ ಕಾಪಾಡಬೇಕು. ವಿಧಿಯ ಮುಂದೆ ನಾವು ನಿಲ್ಲಬಲ್ಲವೇ ಇದ್ದಾವೆ. ಏನು ನಡೆಯಬೇಕೆಂದು ವಿಧಿ ಬರೆದಿರುತ್ತದೋ ಅದೇ ನಡೆಯುವುದು.
ನಿನಗೆ ಮಂಗಳವಾಗಲಿ. ನಾನು ಇನ್ನು ಹೊರಡುತ್ತೇನೆ. ಹಾಂ, ಅದೇ ಹೇಳಿದ್ದೆ. ಸರಿ ಆಗ್ಬೋದು. ಅದೇ ಓಕೆ ಅದೇ ನಾನು ಕೂಡ ಸುಮಾರು ಸಲ ಹೇಳಿದ್ದೀನಿ ಅವ್ರಿಗೆ. ಮಾತಾಡಿ ಆಯ್ತಾಯ್ತು. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಟ್ರೈ ಮಾಡಿ ನೋಡ್ತೀನಿ. ಆಗ್ಬೋದು. ಸರಿ, ಹಾಗೆ ಮಾಡಿರಾಯ್ತು. ಓಕೆ ಆಗಲಿ. ಹಾಂ, ಅದನ್ನೇ ಹೇಳ್ತಿದ್ದೀನಲ್ಲ. ಹಲೋ, ಒಂದು ನಿಮಿಷ, ನಾನು ಕಾಲ್ ಮಾಡ್ತೀನಿ. ಇದೇನಿದು ಇದ್ದಕ್ಕಿದ್ದ ಹಾಗೆ ಕತ್ಲಾಯ್ತಲ್ಲ. ಇನ್ನೂ 10 ಗಂಟೆ ಅಷ್ಟೇ. ಯಾಕೆ ಹೀಗಾಯ್ತು? ಏ ವಿಷ್ಣು, ಯಾಕೋ ನನ್ನನ್ನು ಕೊಂದ್ರಿ? ನಾನು ನಿಮಗೆ ಏನ್ ದ್ರೋಹ ಬಗ್ದಿದ್ದೆ? ದಯವಿಟ್ಟು ನನಗೇನು ಮಾಡಬೇಡ. ಬಿಟ್ಬಿಡು ನನ್ನ. ನಿನ್ನ ಜೀವಕ್ಕೆ ಮಾತ್ರ ಬೆಲೆ ಇದೆ, ಬೇರೆ ಜೀವಕ್ಕೆ ಬೆಲೆ ಇಲ್ಲ ಅಲ್ವಾ? ನಿನ್ನನ್ನ ಬಿಡಲ್ಲ. ಕಾಟ ಕೊಟ್ಟು ಸಾಯಿಸ್ತೀನಿ.